ಬೆಂಗಳೂರಿನ ಕಾಲ್ತುಳಿತದಲ್ಲಿ ಅಭಿಮಾನಿಗಳ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಮುಖ್ಯ ಕಾರಣ ಸಿಎಂ ಹಾಗೂ ಡಿಸಿಎಂ. ಆದರೆ ಪೊಲೀಸ್ ಅಧಿಕಾರಿಗಳನ್ನ ಬಲಿ ಕೊಡಲಾಗಿದೆ. ಬೆಂಗಳೂರಿನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪ್ರಮುಖ ಕಾರಣ ಸಿಎಂ ಹಾಗೂ ಡಿಸಿಎಂ. ಆದರೆ ಪೊಲೀಸ್ ಅಧಿಕಾರಿಗಳನ್ನ ಬಲಿ ಕೊಡಲಾಗಿದೆ. ಕಲಬುರಗಿಯಲ್ಲಿ ಬೇವಾಯ್ ವಿಜಯೇಂದ್ರ ಆರೋಪವೊಂದನ್ನ ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಅಮಾನತು ವಿಚಾರ ಇದು ಸರಿ ಇಲ್ಲ, ಅವಿವೇಕಿತವಾಗಿದೆ. ಇದು ಕ್ರೆಡಿಟ್ಗಾಗಿ ಸಿಎಂ ಡಿಸಿಎಂ ಮಧ್ಯೆ ಪೈಪೋಟಿ. ಈ ನಿಟ್ಟಿನಲ್ಲಿ ಎಲ್ಲರೂ ಬನ್ನಿ ಅಂತ ಸರ್ಕಾರ ಕರೆದಿದೆ. ಕಾಲ್ತುಳಿತ ಘಟನೆಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಅಂತ ಸದ್ಯ ವಿಜಯೇಂದ್ರ ಅವರು ಗುಡುಗಿರೋದು. ವಿಧಾನಸೌಧದ ಬಳಿ ಸಿಎಂ ಸಚಿವರ ಕುಟುಂಬಸ್ಥರೇ ಇದ್ರು ಅಂತ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ ವಿಜಯೇಂದ್ರ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿವೇಚನೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಅರಿವು ಅವ್ರಿಗೆ ಇರಬೇಕಾಗಿತ್ತು. ಇದೇನು ಮೊದಲ ಬಾರಿ ಆಗಿರ್ತಕ್ಕಂಥದ್ದಲ್ಲ. ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಮೆರವಣಿಗೆಗಳಾಗಿದ್ದಾವೆ. ಮಹಾರಾಷ್ಟ್ರ ಮುಂಬೈನಲ್ಲಿ IPL ಮ್ಯಾಚ್ ಗೆದ್ದಾಗಲೂ ಕೂಡ ಅಲ್ಲೂ ಕೂಡ ಮೆರವಣಿಗೆ ಆಗಿದೆ, ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ. ರಾಜಸ್ಥಾನ IPL ಗೆದ್ದಾಗ ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ. ಇದೇನು ಮೊದಲ ಬಾರಿಗೆ ಆಗಿರ್ತಕ್ಕಂಥದ್ದಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಪುಕ್ಕಟ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂಥ ಹಪಾಪ ಏನಿತ್ತು, ಅದಕ್ಕೆ ಇವತ್ತು 11 ಜನ ಅಮಾಯಕರು ಬಲಿ ಕೊಟ್ಟಂತಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿವೇಚನೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವ ಅರಿವು ಅವ್ರಿಗೆ ಇರಬೇಕಾಗಿತ್ತು. ಇದೇನು ಮೊದಲ ಬಾರಿ ಆಗಿರ್ತಕ್ಕಂಥದ್ದಲ್ಲ. ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ಮೆರವಣಿಗೆಗಳಾಗಿದ್ದಾವೆ. ಮಹಾರಾಷ್ಟ್ರ ಮುಂಬೈನಲ್ಲಿ IPL ಮ್ಯಾಚ್ ಗೆದ್ದಾಗಲೂ ಕೂಡ ಅಲ್ಲೂ ಕೂಡ ಮೆರವಣಿಗೆ ಆಗಿದೆ, ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ. ರಾಜಸ್ಥಾನ IPL ಗೆದ್ದಾಗ ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರಿದ್ದಾರೆ. ಇದೇನು ಮೊದಲ ಬಾರಿಗೆ ಆಗಿರ್ತಕ್ಕಂಥದ್ದಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಪುಕ್ಕಟ ಪ್ರಚಾರವನ್ನ ಗಿಟ್ಟಿಸ್ಕೊಳ್ತಕ್ಕಂಥ ಹಪಾಪ ಏನಿತ್ತು, ಅದಕ್ಕೆ ಇವತ್ತು 11 ಜನ